ಪಾಪ ಈಗ ಎಂಥದೋ ಈಗ ನೋಡಿ ಈಗ ಎಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಏನು ಮದುವೆ ಮನೆದು ಇನ್ವಿಟೇಷನ್ ಕವರ್ಗೆ ಹಾಕ್ಬೋತಾರಲ್ಲ, ಮದುವೆ ಮನೆ ಇನ್ವಿಟೇಷನ್ ಮನೇಲಿ ನೀವು ಕುಟುಂಬದಲ್ಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಅರಶಿನ ಹಚ್ಚಿ ಆ ಕಡೆ ಮೂಲೆಗೆ ಅಕ್ಕಿ ಕಾಳಿಟ್ಟು ಇನ್ವಿಟೇಷನ್ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಮನೆಗೆ ಹಂಚ್ತಿರಲ್ಲ, ಹಂಗ್ ಪಾಪ ಶುರುವಾಗಿದೆ ಈಗ. ಇಷ್ಟು ದಿವಸ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಇದಕ್ಕೆ ಕೆಲಸ ಮಾಡ್ತಾವ್ರ? ಇಡೀ ರಾಜ್ಯದ ಜನತೆಗೆ ಈ ತರ ಕೊಡ್ತಾವ್ರ? ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಇವ್ರು ಸೇವೆ ಮಾಡಕ್ಕೆ ನಿಮ್ ಸಹಕಾರ ಬೇಕಂತೀಗ. ಇಲ್ಲಿ ಹೇಳೋರು ಪಾಪ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಬಡವರಿಗೆ ಸಹಾಯವಾಗಲೆಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿರುತ್ತದೆ. ನನಗೆ ಈ ಕೆಳಕಂಡ ಯೋಜನೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಯೋಜನೆ ಪಡೆಯಲು ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು, ದಯಮಾಡಿ ಸೂಕ್ತ ಪರಿಹಾರ ಒದಗಿಸಲು ತಮ್ಮಲ್ಲಿ ಕೋರುತ್ತೇನೆ. ಇದು ನೀವು ನಿಮ್ಮ ಪರವಾಗಿ ಅವರೆಲ್ಲ ಟೈಪ್ ಮಾಡಿಕೊಡ್ತಾವ್ರು ನಿಮಗೆ. ಇಡೀ ಮನೆಗೆ ಹಂಚ್ತಾವ್ರಿಗೆ ಚನ್ನಪಟ್ಟಣದಲ್ಲಿ. ಇದನ್ನ ಮನೆಗೆ ಹಂಚ್ತಾವ್ರೀಗ. ಹೋದ ವರ್ಷದಲ್ಲೇ ಹಂಚಿಬಿಟ್ಟಿದ್ರೆ ಇನ್ನೂ ಸುಲಭವಾಗಿ ಇನ್ನೊಂದು 10,000 ಓಟ್ ತಗೊಳಕಾಯ್ತಿರ್ಲಿಲ್ವಾ? ಪಾಪ ಚುನಾವಣೆಯಲ್ಲಿ ಏನಾಗಿದೆ, ಇದು ಹೋದ ಚುನಾವಣೆಗಿಂತ 6 ತಿಂಗಳ ಮುಂಚೆನೆ ಮಾಡಿದ್ರೆ ಇನ್ನೊಂದು 10,000 ಓಟ್ ಜಾಸ್ತಿ ಬರೋದು. ಈಗ ಪಾಪ ಬಂದವರಿಗೆ ಚನ್ನಪಟ್ಟಣಕ್ಕೆ ಇಲ್ಲಿ ವಿಳಾಸ, ನಿಮ್ಮದು ಹೆಸರು, ಮೊಬೈಲ್ ಸಂಖ್ಯೆ, ಆಧಾರ ಪಡಿತರ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ನಮೂದಿಸುವುದು, ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇತರ ಪಿಂಚಣಿ ಯೋಜನೆ, ಪಾಣಿ ತಿದ್ದುಪಡಿ, ಪೋಡಿ ಎಲ್ಲಿದೆ ಕಾನೂನಲ್ಲಿ? ಎಲ್ಲಿಂದ ಪೋಡಿ ಇವರು ಅಧಿಕಾರಿಗಳು ಎಷ್ಟು ದಿವಸ ಮಾಡಿಕೊಡ್ತಾರೆ? ಮಾಡಕ್ ಸಾಧ್ಯವ? ನಾನು ನೋಡಿದ್ದೀನಿ ಈ ಪೋಡಿ ಕತೆ, ಈ ಕಥೆನೂ ನೋಡಿದ್ದೀನಿ ಇಲ್ಲಿ ಹೆಂಗೆ ನಡ್ಕೊಂಡವ್ರೆ ಅಂತ. ಏನು ಅಧಿಕಾರಿಗಳು 2 ದಿವಸದಿಂದ ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನ ಕವರ್ಗೆ ಹಾಕ, ಏನ್ ತುರ್ಕಿ ಈಗೆಲ್ಲ ಹಳ್ಳಿ ಮೇಲೆ ಬರ್ತಾವ್ರಿ ಈಗ. ಇಲ್ಲ ನೋಡಿದ್ರೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಗಳದೇ ಸೈನು ಎಲ್ಲ ಎಪ್ಪೆಟ್ಟು ಬೇರೆ ಒತ್ತಿಸ್ಕೊಂಡವ್ರೀಗ. ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದೀವಿ ಅಂತೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವರು ಬಂದೇಳಿ ಕೆಲಸ ಮಾಡ್ಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ? ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡಿರೋದಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಖಾತೆ ಮಾಡಿಸ್ಕೊಳ್ಳೋಕ್ಕೋ ಮಗದಕ್ಕೋ ಅಣ್ಣ ತಮ್ಮದ್ರು ಹೊಡೆದಾಡ್ಕೊಂಡು ಬಂದ್ರೆ ದುಡ್ಡು ಸಲ ನಿಂತ್ಕೊತೀರಿ ಕಾಂಪಿಟೇಷನ್ ಮಾಡಿ. ಈಗ ಇವ್ರು ಯಾರೋ ಗುಡ್ರಿ ಹಾಕವ್ರೆ ಅಂತೇಳಿ, ಎದುರಿಸವ್ರೆ ಅಂತ ಹೇಳಿ ಈಗ ಓಡಾಡ್ತಾ ಇದ್ದೀರಲ್ಲ ಅಧಿಕಾರಿಗಳು. ನಿಮ್ಮ ಯೋಗ್ಯತೆಗೆ ನಿಮ್ಮ ಹಿಡ್ಕೊಂಡಿದ್ದಾರೆ, ಯಾರು ಕೆಲಸ ಮಾಡಬೇಡಿ ಅಂತೇಳಿ ರೈತರದು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಏನು ಪಾಪ ಹಿರಿಯ ಅಧಿಕಾರಿಗಳು ಸಹ ನಿಂತ್ಬಿಟ್ಟವ್ರೆ ಫೋಟೋ ಹಿಡ್ಕೊಂಡು ಹಳ್ಳಿ ಮೇಲೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೇಳಿ ಅವರಿಗೆ. ಇವೆಲ್ಲ ವಿಧವಾ ವೇತನ ಅವೆಲ್ಲ ಆಮೇಲೆ ಕೊಡ್ಲಿ. ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ.